ಕೆಲಸವಾಡಲು ಬಂದರೆ ಸರ್ವನಾಶ ಆಗುವುದು ಅವನ ಜೀವನ. ಹಾ ಧರ್ಮೇಂದ್ರ, ಏನು ಕೆಲಸ? ನಮ್ಮ ಮೇಲೆ ರೇಗಾಡುತ್ತಿರುವ ಆ ಹರೀಶನ ಕತೆ ಮುಗಿಯಿತು. ಅವನು 5 ವರ್ಷ ಕಾಲ ಮರಳಿ ಮನೆ ನೋಡುವ ಹಾಗಿಲ್ಲ. ಈಗ ನಮ್ಮ ಕೆಲಸ ಸಾಧಿಸಿಕೊಳ್ಳಲು ಒಳ್ಳೆಯ ಸಮಯ. ಹೇಳಿ, ಈಗೇನು ಮಾಡುವುದು ನಾವು? ಆ ಸಂತೋಷನನ್ನು ಈ ಊರ ಬಿಟ್ಟು ಅವರ ಹಾಕಿ ಅವನ ಹೆಂಡತಿ ಸರ್ವರಲ್ಲಿ ಸುಂದರಿಯಾಗಿ ತಿರುಗುತ್ತಿರುವ ಶ್ರೀದೇವಿಯನ್ನು ನನ್ನ ಪಟ್ಟಣದ ರಾಣಿಯಾಗಿ ಮಾಡಿಕೊಂಡು ಅವನ ಬಾಳ ಚಿತ್ರ ಚಿತ್ರ ವಿಚಿತ್ರ ಮಾಡಲು ಇದು ಒಳ್ಳೆಯ ಸಮಯ. ಯಪ್ಪ ದಣಿಯರ ಸಮಾಧಾನ ಮಾಡ್ಕೋರಿಪ್ಪ. ಆ ಕೆಲಸ ಸಾಧಿಸೋದ ಸರಳಿನ ಮಾತಲ್ರಿಪ್ಪ. ಅದು ಏಕೆ ಸರಳವಿಲ್ಲ ಸುಬ್ಬ? ಅವನಿಗೆ ಇನ್ನೊಬ್ಬ ತಮ್ಮದನ್ರಿ, ಅಷ್ಟ ಸಿಟ್ಟಿನವದನ್ರಿ ಬಡ್ಡಿ ಮಗ. ಏ ಸುಬ್ಬ, ಏನವನ ಹೆಸರು? ಏನು ಕೆಲಸ ಮಾಡುತ್ತಾನೆ ಅವನ? ಎಲ್ಲಾ ಕಲಿಯೋದು ಮುಗಿಸ್ಯಾನ್ರಿ. ಒಣ ಬೇರ್ನಂಗದನ್ರಿ. ಪೊಲೀಸ್ ನೌಕರಿಗೆ ಅರ್ಜಿ ಹಾಕ್ಯಾನ್ರಿ. ಪೊಲೀಸ್ ನೌಕರಿಗೆ ಅಂತೇಳಿ ಬೆಂಗಳೂರಿಗೆ ಹೋಗ್ಯಾನ್ರಿಪ್ಪ. ಈಗ ಬೆಂಗಳೂರಾಗ ಇರ್ಬೇಕು ನೋಡ್ರಿ. ನಾರು ಬೇರ್ನಂತಾವ. ಹಾಗಾದರೆ ಇದು ಒಳ್ಳೆಯ ಐಡಿಯಾ. ಹೇಳಿ, ಅದು ಏನದು ಒಳ್ಳೆಯ ಐಡಿಯಾ? ನಾ ಹೇಳ್ತೇನೆ ಕೇಳ್ರಿಪ್ಪ ಸ್ವಲ್ಪ. ಏನಿಲ್ರಿ, ಹೆಂಗಾದ್ರು ಪೊಲೀಸ್ ನೌಕರಿಗೆ ಹೋಗ್ಯಾನ. ಪಟ್ನ ಫೋನ್ ಮಾಡಿ ನಾ MLA ಚಕ್ರವರ್ತಿ ಅವರು ಮಾತಾಡಕತ್ತಿದ್ದಂತೇಳಿ ಅವನ ಅರ್ಜಿ ಪೆಂಡಿಂಗ್ ಇಡಿಸಿ ಅವನ ನಮ್ಮ ಹತ್ರ ಕರೆಸ್ಕೊಂಡ ಅವಾಗ ನೋಡ್ರಿ ನಮ್ ಗಮ್ಮತ್ತು ಅಂತೀನಿ. ವೆರಿ ಗುಡ್. ಇದೇ ನಾ ಹೇಳಬೇಕೆಂದಿರುವುದು. ಈ ಕೆಲಸ ಬೇಗ ಮಾಡಿ ಮುಗಿಸಬೇಕು. ಹಲೋ DC ಆಫೀಸ್. ಹೌದು ಸರ್. ನಾನು MLA ಚಕ್ರವರ್ತಿ ಮಾತನಾಡುತ್ತಿರುವುದು. ಹೇಳಿ. ನಿಮ್ಮ ಇಂಟರ್ವ್ಯೂನಲ್ಲಿ ಒಬ್ಬ ಅರ್ಜುನ್ ಅಂತ ವ್ಯಕ್ತಿ ಇದ್ದಾನೆ. ಹೌದು ಹೌದು. ಅವನಿಗೆ ನೀವು ಪಾರು ಕೊಡಬೇಡಿ. ಓಕೆ ಕೊರಿಯರ್ ಮೂಲಕ ನನ್ನ ಹತ್ತಿರ ಕಳಿಸಿಕೊಡಿ. ಓಕೆ ಸರ್. ಕೈ ಕೊಡ್ರಿಪ್ಪ. ಸ್ವಪ್ನ ಓಕೆ ಆಗೋದ್ರಾಗ ಮಾಡೋನ್ ಬೇಡ್ರಿಪ್ಪ ಡ್ರಿಂಕ್ಸ್. दिल में दीपक के जलाने से क्या होगा? अगर रास्ता में आंटी से क्या होगा? मजा 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 मिलेगा. क्या मिलेगा? मजा मजा मिलेगा. ನಮಸ್ಕಾರ MLA ಸಾಹೇಬರಿಗೆ. ಬಾಸಿಮ, ಹೋದ ಕೆಲಸ ಸಿಹಿಯಾಗಿ ಸೋರಿತು ಇಲ್ಲ ಕಹಿಯಾಗಿ ಕರಗಿತು. ಮಿಸ್ಟರ್ ಚಕ್ರವರ್ತಿ, ಈ ಸಿಂಹ ಮನಸ್ಸು ಮಾಡಿದ್ರೆ ತಿರುತು. ಒಂದು ಕೆಲಸ ಮುಗಿಯಬೇಕು.
ಇಲ್ಲ ನನ್ನ ದೇಹ ಉರಿಯಬೇಕು. ಹೌದು, ನನಗೆ ಚೆನ್ನಾಗಿ ಗೊತ್ತು ಸಿಂಹ. ನೀನೇಕೆ ಕೋಪಿಸಿಕೊಳ್ತೀಯ? ತೆಗೆದುಕೊಳ್ಳಿ ಹಣವನ್ನು, ಅದನ್ನು ತೆಗೆದು ನೋಡಿ. ವೆರಿ ಗುಡ್. ಬೆಲೆ ಏನೆಂದರೆ ಹೀಗಿರಬೇಕು. ತೆಗೆದುಕೋ ನಿನಗೆ ಬರಬೇಕಾದ ಹಣವನ್ನು. ಹೋ ನಿಲ್ಲು, ನನಗೆ ಬರಬೇಕಾದ ಹಣ ಅಷ್ಟು ಸಾಕು. ಹೋ ನಾನಿನ್ನು ಹೋಗಿ ಬರುತ್ತೇನೆ. ಬಯಸಿದರೆ ಆ ಕೋಶದಲ್ಲಿರುವ ಚಂದ್ರನನ್ನೇ ತಂದು ಕೊಡಬಲ್ಲ ಈ ಸಿಂಹ. ಇವನೊಂದಿಗೆ ಕೂದಲೇ ಎಷ್ಟು ವ್ಯತ್ಯಾಸ ಬರದ ಹಾಗೆ ನಡೆದುಕೊಂಡು, ಅಂದರೆ ನಮ್ಮ ಕಾರ್ಯ ಶತಸಿದ್ಧ. ಹಾ ಧರ್ಮೇಂದ್ರ, ಹೇಳಿ ವಿಷಯ, ಏನು ವಿಷಯ? ಯಪ್ಪ ದೇವ್ರೆ, ಏನು ಮುಂದ್ ನೋಡ್ರಿ ಬೆತ್ತ ಸ್ವಾಮಿ ಅಂತೇನೆ. ಆ ತಮ್ಮ ಹರ್ಷಾರ್ಜುನ ನಮ್ ಕೈ ಹೊಸ ಮಾಡ್ಕೊಂಡು ಬಿಟ್ಟು ಅಂದ್ರ ಆಗ ನೋಡ್ರಿ ನಾವು ರಾಜಕೀಯ ಕಾಲ ತೋರ್ತೀನಿ. ಸುಬ್ಬ, ನಾ ಬಯಸಿದ ಅರಗಿನಿ ಅಂದವನ್ನು ಹೀರಲಿಕ್ಕೆ ಸಮಯದಿಂದಲ್ಲ ನಾಳೆ ಆದರೂ ನನ್ನನ್ನು ಬೆನ್ನಟ್ಟಿಕೊಂಡು ಬಂದೇ ಬರುತ್ತದೆ. ಆವಾಗ ಈ ಚಕ್ರವರ್ತಿ ಸುಬ್ಬತ್ತಿಗೆ ಸ್ವರ್ಗವನ್ನೇ ಕಾಣುತ್ತಾನೆ. ಧರ್ಮೇಂದ್ರ, ಆ ಅರ್ಜುನ ಈಗ ನಮ್ಮ ಹತ್ತಿರ ಬಂದೇ ಬರುತ್ತಾನೆ. ಅವನು ಬಂದ ತಕ್ಷಣ ಒಳ್ಳೆಯವರ ಹಾಗೆ ನಟನೆ ಮಾಡಿ, ಅವನಿಗೆ ನೌಕರಿ ಕೊಡಿಸಿದ ಹಾಗೆ ಮಾಡಿ, ಅವನನ್ನು ನಮ್ಮ ಕೈವಶ ಮಾಡಿಕೊಂಡು ಅವನ ಅಣ್ಣನ ಹೆಂಡತಿ ಸರ್ವರಲ್ಲಿ ಸುಂದರಿಯಾಗಿ ತಿರುಗುತ್ತಿರುವ ಶ್ರೀದೇವಿಯನ್ನು ನನ್ನ ಪಟ್ಟಣದ ರಾಣಿಯಾಗಿ ಮಾಡಿಕೊಂಡು ಒಂದೇ ಒಂದು ರಾತ್ರಿ ಆದರೂ ನನ್ನ ಹೃದಯಕ್ಕೆ ಹೂವು ಆಗಲೇಬೇಕು. ಅವನು ಬಂದ ತಕ್ಷಣ ಒಳ್ಳೆಯವರ ಹಾಗೆ ನಟನೆ ಮಾಡಿ ಅವನು ಕರಗಿ ನೀರಾಗುವಂತೆ ಮಾಡಬೇಕು. ಓಕೆ, ನಾನು ಹೋಗಿ ಬರುತ್ತೇನೆ. ನಮಸ್ಕಾರ MLA ಅವರಿಗೆ. ನಮಸ್ಕಾರ. ಬಾ ಅರ್ಜುನ, ಪ್ಲೀಸ್ ಸಿಟ್ ಡೌನ್. ನಾನು ಮೊನ್ನೆ ಪೊಲೀಸ್ ನೌಕರಿ ಅರ್ಜಿ ಹಾಕಿದೆ, ಅದು ಮೊನ್ನೆ ಪಾಸ್ ಆಗಿದೆ, ಎಲ್ಲ ಓಕೆ ಆಗಿದೆ. ಅದಕ್ಕಾಗಿ ತಮ್ಮ ಸಹಿ ಬೇಕಾಗಿದೆ. ಈ ಅಪ್ಲಿಕೇಶನ್ಗೆ ಸಹಿ ಮಾಡಿ ನನ್ನೊಂದು ಉದ್ಯೋಗ ಕಳ್ತೀರಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳಲು ಬಂದಿದ್ದೇನೆ ಸರ್. ಓ, ಅದು ವಿಷಯ. ತಮ್ಮ ಅರ್ಜುನ, ನಮ್ದಲ್ಲಿ ಯಾರಂದ್ರೆ ಯಾರು ನೋಡಿಪ್ಪ, ಸಾಕ್ಷಾತ್ ಪರಶುರಾಮ್ ಇದ್ದಂಗ. ನಿಮಗೆ ಯಾವ್ದಾರ ಬೇಕು ಕೇಳಿ ಸಂಕೋಚಿಲ್ಲ ಕೊಡ್ತಾರ. ಆಯ್ತು ಸರ್, ಇನ್ನು ಇಂಥ ಮಹಾತ್ಮರು ನಮ್ಮ ಜಗತ್ತಿನಲ್ಲಿ ಇದ್ದೂರಲ್ಲಿ ಬಡ ಜನರು ಬರಲಿ ನೀವು ಹೇಳಿದಾಗೆ ಕೇಳುತ್ತೇನೆ. ಓಕೆ ಓಕೆ, ತಿಳುವಳಿಕೆ ಇದ್ದ ಹುಡುಗ ಇದ್ದಂತೆ ಕಾಣುತ್ತೀಯ. ಆದ್ದರಿಂದ ನನ್ನನ್ನು ಅರ್ಥ ಮಾಡಿಕೊಂಡಿದೆಯಾ? ಸಿಕ್ಕವರಿಗೆ ಅರ್ಥ ಮಾಡಿಕೊಳ್ಳುವಷ್ಟು ಸುಲಭವಲ್ಲ. ಹೌದು ಸರ್.
ಮಾಡಬೇಕು. ನಾವು ಹೇಳಿದಾಗೆ ಕೇಳಬೇಕು. ನಿನಗೆ ಯಾವ ತೊಂದರೆ ಬರದಾಗಿ ನಾವು ನೋಡಿಕೊಳ್ಳುತ್ತೇವೆ. ಆಯ್ತು ಸರ್, ನೀವು ಹೇಳಿದಾಗೆ ಕೇಳುತ್ತೇನೆ. ತಮ್ಮ ಅಕಸ್ಮಾತ್ ನಾವ್ ಹೇಳಿದ್ದಕ್ಕೆ ಏನಾರ ಆಟ ಆದ್ರೆ ಪಟ್ಟಿ ಮಗನ ಹಾಗಾದ್ರೆ ನಾನು ಯಾವ ಆಧಾರ ಕೊಡಲಿ ಹೇಳಿ ಕೊಡುತ್ತೇನೆ. ಛೇ 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 ಏ ಬಣ ಬೇರ್ನಂತ ನೀ ನಮಗೆ ಏನೋ ಆಧಾರ ಕೊಡೋದು ಬ್ಯಾಡ್ಲಿ. ನಮ್ಮ ಅದರ್ಲ ಏನೋ ಮಾಡಿದ್ರು ನೀನ ಕಣ್ಣಿಲೆ ನೋಡಿದ್ರು ನೋಡ್ಲಂಗಿರೋದು ಅಷ್ಟ ಕಲೀಲಿ. ಸರಿ, ಹಾಗೆ ಆಗಲಿ. ಧರ್ಮೇಂದ್ರ, ನನಗೇಕೋ ಒಂದು ಅನುಮಾನ. ಅದೇನು ಹೇಳಿ ಸರ್. ನಾಳೆ ನಿನಗೆ ನೌಕರಿ ದೊರೆತ ಮೇಲೆ ನಮ್ಮನ್ನು ಬಿಟ್ಟು ಹೋಗಬಾರ್ದಂತಾಗುತ್ತೆ. ಅದಕ್ಕೆ ನೀವು ಕೊಂಚ ಕೂಡ ಚಿಂತೆ ಮಾಡಬೇಡಿ. ಅಗೋ ನೋಡಿ, ನಮ್ಮ ಎತ್ತ ತಾಯಿ ಮೇಲೆ ಹನಿ ಮಾಡಿ ಹೋಗುತ್ತೇನೆ. ನೀವು ಹೇಳಿದಂತೆ ಆಗಲಿ. ಗೆಳೆ ಏನೆಂದರೆ ಹೀಗಿರಬೇಕು. ಹಾ ಧರ್ಮೇಂದ್ರ, ಈಗಲೇ ಫೋನ್ ಹಚ್ಚಿ ಬಿಡು, ಇವನನ್ನು ನೌಕರಿಗೆ ಸೇರಿಸಿಕೊಳ್ಳಲೆಂದು. ಆಯ್ತು, ನಾನು ಸರಿ ಈಗಲೇ ಹೋಗಿ ಫೋನ್ ಹಚ್ಚಿ ಬರುತ್ತೇನೆ. ಹಾಗಾದ್ರೆ ನೀವು ಇದಕ್ಕೊಂದು ಸಹಿ ಹಾಕಿ ನನ್ನನ್ನು ಒಂದು ಉದ್ಯೋಗ ಹಚ್ಚಿರಿ. ನಾನು ನಮ್ಮ ಮನೆಗೆ ಹೋಗಿ ನಮ್ಮ ಅಣ್ಣ ಅತ್ತಿಗೆ ಹೇಳಿ ಬರುತ್ತೇನೆ. ಸರಿ, ನೀನು ಮನೆಗೆ ಹೋಗಿ ಬಾ, ನಾನು ಸಹಿ ಮಾಡಿ ಕೊಟ್ಟು ಕಳಿಸುತ್ತೇನೆ. ನೀನು ನಾಳೆನೆ ನೌಕರಿಗೆ ಅರ್ಜಿ ಹಾಕು. ಆಯ್ತು ಸರ್, ನಿಮ್ಮ ಉಪಕಾರ ಎಂದು ನಾ ಎಂದು ಮೆರೆಯುವುದಿಲ್ಲ. ನಾ ಇನ್ನ ಹೋಗಿ ಬರುತ್ತೇನೆ. ಆಯ್ತು ತಮ್ಮ, ನೀನ್ ಚಿಂತೆ ಮಾಡಕ್ ಹೋಗ್ಬೇಡ, ಹೊರತಿಲಿ ಹೋಯ್ಬಾ. ವಶವಾಯಿತು ವೈರಿಯ ಮನಸ್ಸು. ಅವನ ಮನದಲ್ಲಿ ಕೂದಲೇ ಎಷ್ಟು ವ್ಯತ್ಯಾಸ ಬರದ ಹಾಗೆ ನಾನಾಡುವೆ. ಈ ನಾನಾಡುವ ಆಟದಲ್ಲಿ ಗೆಲುವಿನ ಸರ್ದಾರ ನಾನಾಗಿ ಇನ್ನು ಮುಂದೆ ಕಾಯ್ದು ನೋಡು ಈ ಚಕ್ರವರ್ತಿಯ ಮಾಯಾ. ನೀನು ಫ್ಯಾಕ್ಟ್ರಿಗೆ ಹೋಗಿ ಬೇಗ ಬಾ. ಆಗಲಿ, ನಾನು ಬೇಗನೆ ಬಂದು ಬಿಡುತ್ತೇನೆ. ಯಪ್ಪ ಧನ್ಯಾರ, ನಮ್ಮ ನಡೆ ಯಾವ ಕಡೆ? ಸುಬ್ಬಾ, ನಮ್ದು ಇಲ್ಲೇ ಸ್ವಲ್ಪ ಮೀಟಿಂಗ್ ಇದೆ, ಹೋಗಿ ಬರೋಣ ಬಾ ಸುಬ್ಬಾ. ಹೋಗುಲಿಲ್ಲ. ಬಾರಪ್ಪ ಮೈತ್ರಿ, ನೀನು ಹೋದ ಕೆಲಸ ಹಣ್ಣಾಯ್ತು ಕಾಯಿ ಆಯ್ತು. ಅತ್ತಿಗೆ ನಾಳೆ ನಾನು ಜಾಯಿನ್ ಆಗಬೇಕು. ಅದಕ್ಕಾಗಿ ನಿಮಗೆ ಹೇಳಿ ಹೋಗಲಿಕ್ಕೆ ಬಂದಿದ್ದೇನೆ. ಅಣ್ಣ ಹೇಳಿದ್ದಾನೆ. ಅಣ್ಣ ಅಣ್ಣ ಏನಪ್ಪ ಅರ್ಜುನ, ನಿನ್ನ ಸಂತೋಷ ಸಂಭ್ರಮ? ಅಣ್ಣ, ನನಗೆ ಇನ್ಸ್ಪೆಕ್ಟರ್ ನೌಕರಿ ದೊರಕಿದೆ. ಅದಕ್ಕಾಗಿ ನಾಳೆನೇ ಹೊರಡಬೇಕು. ಹರೀಶನ್ನ ಕಾಂತಾಗಿರಲಿಲ್ಲ. ಮೈದನ, ನಿಮ್ಮನ್ನ ಅದೇನಾಯ್ತು ಅಂದ್ರೆ, ಯಾರೊಬ್ಬ ಚಾಂಡಲ್ರು ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಿ ನನ್ನ ಮನೆ ಮುಂದೆ ಮುಗಿದು ಹೋಗಿದ್ರು. ಆದ್ರೆ ಆ ಕೊಲೆನೇ ನಿಮ್ಮ ಅಣ್ಣನ ಮಾಡಿದ್ದಾನೆ ಅಂತ ಅವನಿಗೆ ಬೇರೆ ಹಾಕಿ ಅರೆಸ್ಟ್ ಮಾಡಿಕೊಂಡು ಹೋಳಿದ್ರಪ್ಪ ಪೊಲೀಸರು.
ಇರೋದು ಯಾರೋ ಪಾಪಿಗಳು ಮಾಡಿದ ತಪ್ಪಿಗಾಗಿ ನಿಮ್ಮ ಅಣ್ಣ ಜೈಲಿಗೆ ಸೇರಬೇಕಾಯ್ತು. ಆಯ್ತು ಹೊತ್ತಿಗೆ ನಾನು ನಾಳೆನೇ ಡ್ಯೂಟಿಗೆ ಹೋದ ಮೇಲೆ. ಅರ್ಜುನ್, ನೀನು ಇದ್ರ ಬಗ್ಗೆ ವಿಚಾರ ಮಾಡುವುದು ಈಗ ಬೇಡಪ್ಪ. ಮೊದಲು ನೀನು ಡ್ಯೂಟಿಗೆ ಸೇರು, ನಂತರ ಮುಂದೆ ಈ ವಿಷಯದ ಬಗ್ಗೆ ವಿಚಾರಿಸು. ಆಯ್ತಮ್ಮ, ನಾನು ಡ್ಯೂಟಿಗೆ ಹೋದ ಮೇಲೆ ಯಾರು ಘಟನೆ ಮಾಡಿದ್ದಾರೆ ಅಂದು ಕಣ್ಣು ಹಿಡಿದು ನಮ್ಮ ಅಣ್ಣನು ಹೊರತಾರೋ ಬಾರ ನನಗಿರಲಿ. ಸರಿಯಪ್ಪ, ನೋಡು, ಮನೆ ಕಡೆ ನೀನೇನು ಚಿಂತೆ ಮಾಡಬೇಡ. ನೀನು ಮಾಡುವ ಡ್ಯೂಟಿಗೆ ನೀ ಅನ್ಯಾಯ ಮಾಡಬೇಡ. ಸತ್ಯದ ದಾರಿಯನ್ನು ಬಿಟ್ಟು ಬೇರೆ ಮಾರ್ಗದಲ್ಲಿ ನಡೆಯಬೇಡ. ನೋಡ್ತಮ್ಮ, ನೀನು ಯಾವತ್ತಿದ್ರು ಈ ಭಾರತ ಮಾತಿಗೆ ಕೀರ್ತಿ ತರುವ ಮಗನಾಗಬೇಕೆ ಹೊರತು ಕಲಂಕ ತರುವ ಕಟುಕನಾಗಬಾರದು. ಆಯ್ತಮ್ಮ, ನಿಮ್ಮ ಇಚ್ಛೆಂತೆ ಆಗಲಿ. ಹಾಗಾದ್ರೆ ಒಂದು ಇಂಪಾದ ಗೀತೆ ಆಡಬಾರದೆ? ಮಾವ, ಅಲ್ಲಿ ಯಾರೋ ಬರ್ತಾ ಇದ್ದಾರಲ್ಲ ಮಾವ, ಯಾರು? ಅವನು ನಿನ್ನ ಅಣ್ಣ ಸಿ ಅಲ್ಲವೇ? ಬನ್ನಿ ಸರ್, ಕುಳಿತುಕೊಳ್ಳಿ. ನಮಸ್ಕಾರ ಮಾವನವರಿಗೆ. ಬನ್ನಿ ಕುಳಿತುಕೊಳ್ಳಿ. ಬಡವರ ಮನೆಗೆ ತಮ್ಮ ಪಾದ ಹಾಕಿದಾರಲ್ಲ, ಅದೇ ನಮಗೆ ಹೆಮ್ಮೆ. ಛೇ, ಇಂಥ ದೊಡ್ಡ ಮಾತು ನನಗೆ ಏಕೆ? ಎಷ್ಟೇ ಆದರೂ ನಿಮ್ಮ ಮುಂದೆ ಸಣ್ಣವನಲ್ಲವೇ? ಯಾಕಣ್ಣ, ಈ ನಿನ್ನ ತಂಗಿಯನ್ನು ನೀನು ಮರೆತು ಬಿಟ್ಟಿರಣ ಅಣ್ಣ. ನಾನು ಮಲಗುವಾಗ ಒಂದು ಹೊತ್ತು ಕೂಡ ನಿನ್ನನ್ನು ನೆನಪಿಸಿಕೊಂಡೆ ಮಲಗುವುದು ಅಣ್ಣ. ಅಣ್ಣ, ಯಾಕಣ್ಣ ಇಷ್ಟು ದಿನ ಆದರೂ ಈ ನಿನ್ನ ತಂಗಿನ ನೋಡಕ್ಕೆ ಬರಲೇ ಇಲ್ಲ? ಕಮಲ, ಮೊದಲು ನಿನ್ನ ಕೈಯಲ್ಲಿ ತೆಲ್ಲಿ ನೀರನ್ನು ಕೊಡು, ಆಮೇಲೆ ಮಾತಾಡುವಂತೆ. ಯಾಕಮ್ಮ ನಿನ್ನ ಮಗ ಬತ್ತಿ ಹೋಗಿದೆಲ್ಲ? ಏನು ಸಮಾಚಾರ? ಏನಿಲ್ಲ ಅಣ್ಣ, ಏನಿಲ್ಲ. ಕಮಲ, ನಿನಗೇನಾಗಿದೆ ನಿಜ ಹೇಳು. ಯಾರಾದರೂ ನಿನಗೇನಾರು ಅಂದರೆ? ಅಣ್ಣ, ಯಾರ ಹತ್ರ ಹೇಳ್ಬೇಕಲ್ಲ ನಮ್ಮ ಸಂಕಟವಲ್ಲ ಅಣ್ಣ. ಮೊನ್ನೆ ನಾವೆಲ್ಲರೂ ರಾತ್ರಿ ಹೊತ್ತು ಮನೆಯಲ್ಲಿ ಮಲಗಿರುವಾಗ ಯಾರೋ ನೀಚರು ಸತ್ತ ಹೆಣ್ಣನ್ನ ತಂದು ನನ್ನ ಮನೆಯ ಬಾಗಿಲಿಗೆ ಹಾಕಿದ್ರು ಅಣ್ಣ. ಆ ಕೊಲೆನ ಅರಿಶನೆ ಮಾಡಿದ್ರಂತ ಪೊಲೀಸರು ಅವನನ್ನು ಅರೆಸ್ಟ್ ಮಾಡಿಕೊಂಡು ಹೋದ್ರು ಅಣ್ಣ. ವೇಳೆ ಎಷ್ಟಾಗಿರ್ಬೇಕು ಗೊತ್ತಾ ನಿಮಗೆ? ಇಲ್ಲ ಅಣ್ಣ, ನಾವು ಒಳಗಡೆ ಮಲಗಿದ್ದೇವೆ, ಹೊರಗಡೆ ಏನ್ ನಡೀತಾ ಇದೆ ಅಂತ ನಮಗೇಗನ್ನ ಗೊತ್ತಾಗ್ಬೇಕು. 10 ಹಣ್ಣು 10 ಮುಳುಗುವುದರೊಳಗಾಗಿ ಮನೆ ಮುಂದೆ ಬಿದ್ದಿದ್ದ ದೇಹವನ್ನು ನೋಡಿದ್ದು. ಅಷ್ಟರಲ್ಲಿ ಪೊಲೀಸರು ಬಂದು ಇದೇನೆಂದು ಕೇಳಿ ಅರಿಸನೇ ಕೊಲೆ ಮಾಡಿದರೆಂದು ಎಳೆದುಕೊಂಡು ಹೋದ್ರಪ್ಪ, ಎಳೆದುಕೊಂಡು ಹೋದರು. ನೀವೇನು ಹೆದರಬೇಡಿ, ನಾನು ಆಗಾಗ ಬಂದು ನೋಡಿಕೊಂಡು ಹೋಗುತ್ತೇನೆ. ಹರೀಶ ಯಾವಾಗ ಬಿಡುಗಡೆ ಆಗೋ ಬರುತ್ತಾನೋ ಬರಲಿ, ಅಲ್ಲಿವರೆಗೆ ನಿಮ್ಮನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿಕೊಳ್ಳುತ್ತೇನೆ. ಅಣ್ಣ, ಈ ಮನೇಲಿರೋದಕ್ಕೆ ನಮ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಅಣ್ಣ. ನೀವೇನು ಹೆದರಬೇಡಿ. ಬನ್ನಿರಿ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ನಡೆಯಿರಿ. ಬರುತ್ತೇನೆಂದು ಬಿಸಿಲಾಗ ಇವ್ರ ಹಣ್ಣು ವ್ಯಾಪಾರ ಮಾಡಿ 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 ನನಗಂತೂ ಸಾಕ ಹೋಗೈತೆ ನೋಡ್ರಿ ಪಾತಿನ. ಅಲ್ರಿ, ಈ ಮನಿಗೆ ಹೋದ್ರ ಹರಿದ ಹುಡುಗರು ಕಾಟ, ಈ ಮನಿಗೆ ಹೋದ್ರ ಸಾಕ ಬಾಯಾಗ ಹಲ್ಲ ಇರೋದಿಲ್ಲ. 90 ವರ್ಷದ ಮುದುಕರ ಕಾಟ. ಎಲ್ಲವೂ ಬರ್ತಾವು, ರೇಟ್ ಕೇಳ್ತಾವು, ತಗೊಂತಾವು ಹಾಕ್ತಾವ. ಎಲ್ಲವೂ ಬರ್ತಾವು, ರೇಟ್ ಕೇಳ್ತಾವು, ತಗೊಂತಾವು ಹಾಕೋ.
ಕೇಳಾಕ ಹೋದ್ರ ರಿಕ್ಷಾದಾಗ ಜಗಳಕ್ಕ ಬರ್ತಾವ ಏನ ಮುಂದೆ ಯಾವ ನನ್ನ ಮಗರ ಬರ್ಲಿ ಮಾರ್ಕೆ ತಂಗ ಬಡ್ದಾಗ ಕಳಿಸ್ತೇನೆ ಹುಡುಗಿ ನಿನ್ನ ದೈವ ಸುಮಾರ ಹಾಕ್ಬೇಡ ಕಣ್ಣೀರ ಹುಡುಗಿ ನಿನ್ನ ದೈವ ಸುಮಾರ ಹಾಕ್ಬೇಡ ಕಣ್ಣೀರ ಸರಳಿಯ ಸಂಸಾರ ಹುಡುಗಿ ನಿನ್ನ ದೈವ ಸುಮಾರ ಹಾಕ್ಬೇಡ ಕಣ್ಣೀರ ಹುಡುಗಿ ದಾರಿ ಬಿಟ್ಟು ನಿಂದ್ರಾಕ್ ಬರ್ತೈತಿಲ್ಲ ನಿನಗ ಆದಿ ಹಿಡಿದು ಗಂಡಸರು ಹೋಗಿ ನೋಡಿ ದಾರ್ಯಾಗ ನಿಂದಿರ್ತಿಯಲ್ಲ ಯಾಕ ಕುಡ್ಕ ವಿಷಯದಾಗ ನೀನ ಬಂದ ಆದ ಮತ್ ನನಗ ಬಾಯಿ ಬಂದಂಗ ಬೈತಿ ಮಕಾನದು ಚಪಾತಿ ಆಗಿತ್ತು ಯಾತ್ತರ ಏ ಯಾವ ಮನೆ ಹುಡುಗಿಲೇ ನೀನ ಆದಿ ಹಿಡಿದು ಹೋಗು ಗಂಡಸರು ಎದಿಗೆ ಆಯ್ತಲ್ಲ ನಿನ್ನ ಮ್ಯಾಲ ಕಂಪ್ಲೇಂಟ್ ಮಾಡ್ತೇನೆ ನೋಡು ಮತ್ತ ಕಂಪ್ಲೇಂಟ್ ಮಾಡಿ ಕೆಸವಾಯಿ ಹೋಗು ಕೊಡು ವಿಷಯದಾಗ ನೀ ಬಂದ ನಾ ಯಾವಾಗ ಗೊತ್ತಿಲ್ಲದ ಬಂದ ನೀನ ಆಗದಲ್ಲ ಮತ್ತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತಲ್ಲ ಕೊಡು ಹೋಗು ಏನಂತ ಕೊಡ್ತಿ ಕಂಪ್ಲೇಂಟ್ ನೋಡ್ತಾನ ನಾನು ಬಾ ಕೊಡಬಾಲಿ ಕೆಂಪನಗಲದ ಏ ಹುಡುಗಿ ಹಿಡಿಸಿದ್ದೀನಿ ಕೆಂಪನಗಲದ ಏ ಹುಡುಗಿ ಹಿಡಿಸಿದ್ದೀನಿ ನಿನ್ನ ಗುಂಗಿಡಿದು ಹಗಲು ರಾತ್ರಿ ನಿದ್ದಿಲ್ಲ ನೀರೇಣಿಕಿಲ್ಲ ಹೊಟ್ಟಿಗಂತರೂ ಕೂಳು ಈ ಸಲ ಇಲ್ಲ ಇಲ್ಲ ಈ ನಮ್ಮನ್ನ ನೀನು ಗುಂಗಿಡಿದ ತಿರ್ಗಾಕತ್ತೇನೆ ನೀ ಯಾಕೆ ನನ್ನ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡಿ ಏ ಚಿತ್ರ ನಟಿನ ಅಧಿಕ ನಿನ್ನ ಮುಂದೆ ಜಗಿಸಿದ್ರ ಸಹ್ಯ ಆ ನಮ್ಮನಿ ಸ್ವೀಟ್ ಸ್ಮಾರ್ಟ್ ಹುಡುಗಿ ನನ್ನ ಆಗ್ತಾರ ತಲೆ ಕೆಡಿಸುವ ಹಿಂದ್ ತುಪ್ಪ ಕೆಡಿಸ್ಕೊಂತಾರೆ ಇಲ್ಲೇ ಹುಚ್ಚ ಹುಡುಗಿ ಅಲ್ರಿ ನಾ ಹಂಗ ಮಾಡಿನ ಏ ಹಂಗ ಮಾಡಿನಂತ ಕೇಳ್ತೇಲೇ ಓ ನೀಯಾ ಸಿನ ಹೆಣ್ಣಲ್ಲಿ ನೀನ್ ನೋಡಿದ ತಕ್ಷಣ ನಮ್ಮ ಮೂರು ಹುಡುಗರ್ದು ಅರ್ಧ ಕುಡಿದ ನಿಶನ ಇಳಿದು ಹೋತ ನಂದಂತೂ ಈ ಸಲ ಪೂರ ಇಳಿತೈತೆ ತೂ ನಿನ್ನ ಅಲ್ಲೇ ನಿನ್ನ ನಿನಗ ಹತ್ತಿದ್ರ ನನಗ ನನ್ನ ಹಣ್ಣು ವ್ಯಾಪಾರ ಆಗಿಲ್ಲ ಅಂತ ನನಗ್ ಸಂಕಟ ಹತ್ತೈತಿ ಏನ್ ಮಾಡ್ಲಿ ನಾನು ಅಂತಿಲ್ಲ ಅದಕ್ಕೆ ಯಾಕೆ ಹೆದರ್ತಿ ಆ ಹಣ್ಣ ಇಲ್ಲೇ ಕಡ್ಡಿ ಗಿಡ್ಡ ಕುಂತಾನ ಅವಂಗ ಹಾಕ ಮತ್ತ ಅದ್ರ ದುಡ್ಡ ನಾ ಕೊಡ್ತೀನಿ ಯಾಗೋ ಇದ್ರು ಇವತ್ತು ನಂದ ಪಗಾರ ಆಗೈತಿ ಅಣ್ಣಪ್ಪ ಅವನಂತೇಳಿ ಹೋಗಿ ಹೆಬ್ಬಟ್ಟು ಕೊಟ್ಟು ತಕ್ಕೊಂಡು ಬಂದ ಇವತ್ತು ಸಂಜೆವರೆಗೂ ಗಾರ್ಡನ್ಗೆ ಹೋಗಿ ಮಜಾ ಮಾಡಿ ಹಸೆ ಎಲ್ಲ ತಿರ್ಸ್ಕೊಂಡ್ ಬಂದ್ಬಿಡು ಏನಂತಿ ಬಾಳ ಜಾಣ ನೀನು ರಸಗುಲ್ಲ ನೀನು ಬಾರೋ ನನ್ನ ರೆಬಲ್ ಸ್ಟಾರ್ ಹಾಕಿ ಬಾರೇ ನಿನ್ ಇಷ್ಟ ತೆಗಿ ನಿನ್ನ ಇಂಡಿಕಾ ಕಾರ್ ಹಾಕ್ತೇನೆ ನೋಡ್ ನಾ ಡೋರ ಹಾಕ್ತ್ಯಾ ಮತ್ತ ಹೊಡಿಬೇಕು ಕಿಕ್ಕ ಜೋರ್ ಹಾಕ್ತಿದ್ರೆ ಗಾಡಿ ಬಿಡ್ತೀನಿ ನೋಡು ಫುಲ್ ಜೋರ ಹಾಕಬೇಡ ನೀ ಯಾರನ್ನ ಜೋರ್ ಹಾಕತಿದ್ ಆಕ್ಸಿಡೆಂಟ್ ಆಗತ್ ನೋಡು ಪಕ್ಕ ಜೋರ ಹಂಗ ಯಾರು ಹಾಡಿ ಕುಣಿಯಲ್ಲೇ ಬಲು ಜೋರ ಸಲುವಾಗಿ ದರಡ ಎಕ್ಸಾಮ್ ಆಗತಿ ಈಗ 6 ತಿಂಗಳ ಆತಾರಾಣಿ ಮಾಡವ ನಿರ್ಣಯಿಲ್ಲ ಬುಲ್ಲ ಬುಲ್ಲ ಪೌಡರ್ ತುಟ್ಟಿಗೆ ಲಿಪ್ಟಿಕ ಹಚ್ಚಿಕೊಂಡ ಹೊರಟಾಡ ಕಣ್ಣ ಮಂಗ ಈಗಿನ ನೋಡಿ ನನ್ನ ಮೈಯಾಗ ಹಿಡಿದತಿ ಈಗ ಬಳಸುವ
ಮಾಡಿದೆ ಹೊರದ ನಿನ್ನ ಕಣ್ಣ ಬಿಡುತ್ತಿಲ್ಲ ಬಿಡುತ್ತಿಲ್ಲ ಈಗ ಬಿಡುಗ ಬಿಡುತ್ತಿಲ್ಲ 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 ಬಿಡುಗ ಈಗ ಬಿಡುತ್ತಿಲ್ಲ 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 ಬಿಡುಗ ಹೊತ್ತು ಬಿಡುತ್ತಿಲ್ಲ ಏನು ಹೋತು ಎದ್ರಾಗ ಹೋತು ಎಷ್ಟೊತ್ನಾಗ ಹೋತು ಹಿಂಗ್ಯಾಕೆ ಒಯ್ಕೊಳಕತ್ತೆ ನಿಮ್ಮ ಅವನ ಪಾತಿರ್ತಲ್ಲ ಹೋತಲ್ಲಾಕತ್ತೇನೆ ನಮ್ಮ ಹುಡುಗರಿಗೆ ಪಾಪ ಹುರು ಬಂದೈತಿ ಮಂಜಪ್ಪ ಅಂದ್ರು ಆಗಲ್ ಸುಟ್ಟು ಹೊಯ್ಕೊಳಕತ್ತಾನ ಬರ್ರಿ ಹೋದಂದ್ರೆ ಹೊಯ್ ಸಿಗುದಿಲ್ಲ ಸೌಂದರ್ಯ ಇನ್ನ ಬರೋಬ್ಬರಿ ಮಾಡಿ ಕಳಿಸ್ಬೇಕು ತೇರ್ ಬರ್ದ ಅಂತ ಓಡಾಡಕತ್ತಾನ ಯಪ್ಪ ಅಂತದೇನ್ ಮಾಡಿಲ್ಲ ಇನ್ನ ಏನ್ ಮಾಡ್ಬೇಕಂತ ಮಾಡಿ ಅವ ಸಂಗವ ನಿನಗೆ ಅಂತ ಯಾರ ಹಿಜ್ಗಾಸು ಹೊಟ್ಕೊಂಡಿದ್ದೈತನ ಏ ಮಾವ ಆದ್ರೂ ರೂಢ ಇದ್ರು ಇರ್ಬೇಕು ಈ ಹಿಚ್ಗಾಡ್ಸ್ಬೋದು ಈಗಿನ ಇಷ್ಟ ಕೈ ಬಿಟ್ನಿ ಅಂದ್ರ ನನ್ನ ಮರ್ಯಾದೆ ಮುರ್ಪೋಲ ಮಾಡೇ ಬಿಡ್ತಾಳ ಮದ್ಯಾಕ ನಮ್ಮ ಮೊಟ್ರ ಮಂದಪ್ಪನಂತ ಆಕಿ ಒಬ್ಬ ನೋಡಿ ಮದ್ವೆ ಮಾಡಿ ಅಡ್ಡಿ ಕೈ ಬಿಟ್ನಿ ಅಂದ್ರ ಅವಾಗ ಗೊತ್ತಾಕತ್ತೆ ಅಡ್ಡಿಲ್ಲ ಯಾವಾಗಾರ ತಿರುಗಾಡ್ಕೊಂತ ಹೋಗೋಳ ಅಡ್ಡಿಲ್ಲ ಮಾವ ಚಲೋ ಹುಡುಗಿ ಕೊಟ್ಟ ಮದುವೆ ಮಾಡಕತ್ಯ ನಿನ್ನ ಮಗಳನ್ನ ಹುಡುಗ ಕಳ ಬಾಳ ಐತಿ ಎತ್ತಮ್ಮ ಕಳ ಬಾಳ ಐತದ ಯಪ್ಪ ನೀ ಬಾಳ ತೊಂದ್ರೆ ತಗೋಬೇಡಪ್ಪ ಹಾ. ನೀವ್ ಒಂದ್ ಸ್ವಲ್ಪ ನೋಡಾಕ ಲೈಸೆನ್ಸ್ ಕೊಟ್ರ ಸಾಕ ನಾವ್ ಹುಡುಗರ್ನ ಲೈಕ್ ಮಾಡೋ ಜವಾಬ್ದಾರಿ ನಂದೈತಿ ಹಾ ನೋಡ್ತಿ ಬಿಡುವ ದಾಯಿನ ಮುಂದೆ ಇಳ್ಕೊತಾನ ನಮ್ಮ ತುಕಾರ ಮಾವ ಅವನಾರ ನೋಡ್ತೀನಿ ಮತ್ತ ಆವಲ್ಲಿ ಅಂದ್ರ ಮಂಜಪ್ಪರ್ ತಮ್ಮ ಇಷ್ಟಪ್ ಕುಂತಾನ ಅವನಾರ ನೋಡ ಅಲ್ಲ ಈ ಮುಂದ್ ಕುಂತವ್ರು ನೋಡಿದ್ರ ನಮ್ಮ ಹುಡುಗರ್ ನಾ ಏನ್ ಹೇಳಿ ಯಾರವ ನಿಮ್ ಹುಡುಗ ಅದಾನ 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 ಹಾ, ಹಾ, ಹಾ. ಅದ್ರ ಮ್ಯಾಗಿಟ್ಟು ಒತ್ತಾಡ್ತಂದ ಅವನ ಪೇರ್ಪಟ್ಟಿ ಅಲ್ಲ ನೀ ಏನು ತಿಳ್ಕೊಬೇಡ ಏ ಹುಚ್ಚ ನಮ್ಮ ಅಣ್ಣ ಅದಾನ ಕೆಸಬಾಯಿ ನಿಮ್ಮ ಅಣ್ಣವನ್ನ ಆತ್ ಬಿಡ ನಾನು ಏನೋ ಮಿಸ್ಟೇಕ್ ಆತ ಯಪ್ಪ. ಓ ಮಗಳ ನಾ ಹೆಂಗ ಮಾಡಲೀಗ ನನ್ನ ಗಂಡ ಬೇಕು ಈಗ ನಾ ಹೆಂಗ ಮಾಡಲೀಗ ಯಪ್ಪ ನಾ ಮಾಡ್ಕೊಲ್ಲ ನಮ್ಮ ನಾನು ಮಾವ ನಿನ್ನ ಮಗಳನ್ನ ಮಾಡ್ಬೇಕು. ನಾ ಹೆಂಗ ಮಾಡಲೀಗ ನನ್ನ ಗಂಡ ಬೇಕು ಈಗ. ನಾ ಹೆಂಗ ಮಾಡಲೀಗ ಮಾಡ್ತೀನಿ ಅವ ಚಿಂತೆ ಮಾಡಕ್ ಹೋಗ್ಬೇಡ ಯಾವಾಗ ಇಬ್ರೊಳಗ ಒಬ್ಬರನ್ನ ಕಟ್ಕೊಂಡ ಐದಾದ ಟೈಮ್ ನನ್ನ ಗಂಡ ಬೇಕು. ಆಲೆ ಸೀರೆ ಬೇಕಾ ಬೇಕು ಸೀರೆ ಕಳ್ಯಾಕತ್ತಿ ನನಗ ಅವ್ವ ಕಾಶ್ಯಪ್ಪ ಮಾವ ಅರ್ಜೆಂಟ್ ಇದ್ದಂಗ ಕಾಣ್ತೈತಿ ಒಂದ್ ಸ್ವಲ್ಪ ಸೈಡ್ ಸರಿ ನೀನ ಹೋಗಿ ಸ್ವಲ್ಪ ಹತ್ತು ಬಸ್ತಾಗ ಇಟ್ಕೊಂಡ್ ಎತ್ತಾಗರ ಕೂತ್ಕೊಳ್ಳ ನನ್ನ ಮಗಳ ಸಹ ನಡ್ಕ ಇದ್ದಂಗ ಐತೆ ಹೊಡಿ ಮಾಡ್ರ ಹೊಡೆದ ಅಂದ್ರ ಅಂತ ದೇಪ ಅಂತವ ಯಪ್ಪ ನನ್ನ ಗಂಡ ಬೇಕು ಯಪ್ಪ ನನ್ನ ಮಗಳ ಎತ್ತದು ಇಳಿಸದು ಯಾಕ ಬಾಳ ಅಡ್ಡಾಡಕತ್ತತಿ ತಮ್ಮ ಸಂಗಪ್ಪ ನಿಂಗಪ್ಪನ ಕರಿಪ್ಪ ನಿಂಗಪ್ಪನ ಮಾತು ಮಾತಾಡೇ ಬಿಡೋಣ ಅಂತೀನಿ ನಿಂಗ ಎಲ್ಲಿರುವೆ ಬಾ ಹಿಂಗಾದ ಹಿಂದ ಸಂಧ್ಯಾಗ I'm
ಆಗಿ ಡ್ಯಾನ್ಸ್ ಆಗೈತಂತ ಅವ್ರ ಅಪ್ಪ ಒಂದು ಗೊತ್ತಿಲ್ಲ. ಹಂಗೆ ಹುಡುಗರು ನಡಗಾಕತ್ತಾವ ಇನ್ನೊಂದು ಹೋಗಿ ಕಾಸಪ್ಪವ ಕಣ ಅಂದ್ರ ಕರ್ಸಿಬಿಡ ಅಂದ್ರ ಹಾಕಿಸಿ 3 ಮೂಟ ಹಾಕಿಸಿ ಮದುವೆ ಮಾಡ್ಕೊಂಡ್ಬಿಡ್ತಾನೆ ನಿನ್ನ ಮಗಳನ್ನ. ಲೇ ಹುಡುಗ ನೀ ಯಾಕೆ ಬಂದಿ? ಯಾಕೋ ದೋಸ್ತ ಏನಾತ? ಏನು ಹೇಳಿ ಹುಡುಗನ ಚಾಂಗ್ ಬಂದಿದ್ಲ ಬಂದಿದ್ಲ ಏನ್ ಮಾಡಿದ್ಲಿ ಅಂತಾದ? ಏನ್ ಮಾಡ್ಲಿಪ್ಪ, ಮತ್ತಿ ಅವ್ರ ಅಪ್ಪದನ್ನ ಕೆಟ್ಟ ಸುಳಿ ಮಗ ಸೂಪ 4 ಜನನ ಕರ್ಕೊಂಡ್ ಬಂದ ನಾನು ಹುಚ್ಚನಾಯಿ ಬಡದ ಮೈಯಾಗಿನ ಮೂಳೆನ ಮುರಿದು ಬಿಟ್ಟಾನ್ಲೇ ಹುಡುಗ. ಕಾಣಿಸ್ಲಿಪ್ಪ ನಾನು ಆಗಿತ್ರ ಅಂದ 4 ಜನ ಅಲ್ಲ 8 ಮಂದಿ ಬಂದ್ರು ಬಗ್ಲಂಗದಲ್ಲಿ ನಾನ
ಹಂಗೈತ್ ನನ್ ಪ್ರೀತಿ ಗಮ್ಮತ್ತ ಅಡ್ಡಿಲ್ ದೋಸ್ತ ಭಾರಿ ಐತ್ ನಿಂದು ಪ್ರೀತಿ ಗಮ್ಮತ್ತ ಅಂದಂಗ ಈಗ ನನ್ನ ಬಡದಾರಲ್ಲ ಇದಕ್ಕೆ ಹೆಂಗ ವ್ಯವಸ್ಥೆ ವ್ಯವಸ್ಥಾ ಮನಿಗ್ ಹೋಗಿ ಎಮ್ಮಿ ಕತ್ತಿಲದ್ದಿ ಆಕಳ ಗೋಮಾಂತ್ರ ಎಲ್ಲೆಲ್ಲಿ ಗಾಯ ಆಗೈತ್ ನೋಡು ಅಲ್ಲಿ ಹಚ್ಕೋ ತಕ್ಷಣ ಆರಾಮಕತ್ತೆ. ಇನ್ನೊಬ್ಬ ದೋಸ್ತ ನಿಂದಿಲ್ಲ ವ್ಯವಸ್ಥೆ ಭಾರಿ ಐತಿ ಕರೆ ಇನ್ನೊಬ್ಬ ಬ್ಯಾರೆ ಹೇಳ ನನಗ ಔಷಧಿ ಅಂತದ್ದೇ ಅದ ಸತ್ತವ್ರ ತಲೆಯನ್ ಕೂದ್ಲ ಇದ್ದವ್ರ ಕಿರ್ಬಲ್ಲ ಇವ್ನ ಎರಡು ಜೋಡಿಸಿ ಕೆಂಪರ್ ಮ್ಯಾಗ ಕಟ್ಕೊಂತ ಹೇಳ್ಯಾರ. ಇದು ಒಳ್ಳೆ ಐಡಿಯಾನ ಕರೆ ಆದ್ರೆ ಇದು ತರಾಸಕತ್ತೆ ನಂದು ಮಾಡಿದಂದ್ರ ತಕ್ಷಣ ಆರಾಮ ಆಗ್ಬಿಡ್ತದ ನೋಡ. ಅಡ್ಡಿಲ್ ದೋಸ್ತ ಹಾ ನಿಂಗೆ ಯಾಕೋ ಬಾಯಿ ಚುಟು ಚುಟು ಅನ್ನಕತ್ತ ಒಂದ್ ಸಿಗರೇಟ್ ಇದ್ರ ತತಾಲ ಸಿಗರೇಟ್ ಇಲ್ಲಪ್ಪ ನನ್ನ ಹತ್ರ ಬಿಡಿ ಐತ್ ನೋಡಿ ಬೇಕನ ಇದ್ರ ತತ ಅದನ್ನ ಒಂದು ಶೌತನೆ ಅದು ಇಲ್ಲಿಲ್ಲಪ್ಪ ಅಲ್ಲಿ ನಾಗಪ್ಪ ನಗಡಿ ಆಗುದ್ರಿ ಕೊಡಿಸ್ತೇನೆ ಬಾ. ನಿಮ್ಮಂತ ಮಕ್ಕಳನ್ನ ದಿನ ನೋಡ್ತಾನೆ ನಮ್ಮ ಊರಾಗ ಹುಣ್ಣು ಮರ ಆಯ್ತು ಮಗನ ಇದ್ರ ಆತ ಹುಣ್ಣು ಕಾಟ ಮಲಗಾಕಂತ ಮನಿಗೆ ಹೋಗು ನಡಿ ಈಗ. ಇನ್ನೊಂದ್ ಸಾರಿ ಸಿಕ್ಕಾಗ ಹಳೆ ಮನೆಗೆ ಹಾಕಿ ಹೊಡೆದ್ರ ಆತ ಈಗ ಹೋಗು ನಡಿ. ಗಬು ಗುಬು ಗುಬಕ್ಕ ಗುಬು ಏ ಹುಡುಗ ಕುಚಿಕು 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 ನಾವು ಚಟಿ ದೋಸ್ತಿ ಕಣ್ಣು ಕುಚಿಕು ಕುಚಿಕು ನಾವು ಚಟಿ ದೋಸ್ತಿ ಕಣ್ಣು ಕುಚಿಕು ಹಂಗ ನಡಿತಮ್ಮ ಹೋಗೋಣಂತ ಕಾಕ್ಯಾರ ಎಮ್ಮೆ ಕೊಟ್ಟಿ ಕಾಲ ಸೆಕೆಂಡ್ ಬೆಳೆದಿರ್ಬೇಕ ಬಳ್ಯಾಕ ಮಕ್ಕೊಳಕ ನಡಿ. ಇಷ್ಟ ನೋಡ್ಬೇಕಂತ ಬೆಳ್ತಾನ ನೀ ನಡಿ.